ನಮಸ್ತೆ, ನಾನು ನಿಮ್ಮ ಚಂದು. ವೆಲ್ಕಮ್ ಬ್ಯಾಕ್ ಟು ಚಂದು ಶಿವಲಾಗ್. ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು? ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ ಮಾರ್ನಿಂಗ್ ತಿಂಡಿ ಮಾಡೋಣ ಅಂತೇಳಿ ಇವತ್ತು ಏನು ತಿಂಡಿ ಅಂದರೆ ದೋಸೆ ಮಾಡ್ತಾಯಿದ್ದೀನಿ. ಅಕ್ಕಿ ಎಲ್ಲ ಏನು ನೆನೆಸಿಟ್ಟಿರಲಿಲ್ಲ, ಹಾಗಾಗಿ ಅಕ್ಕಿನ 1.5 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು 1 ಬಟ್ಲಷ್ಟು ಗೋಧಿ ಹಿಟ್ಟು, 1-2 ಹಿಡಿಯೋಷ್ಟು ರಾಗಿ ಅಂದರೆ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿರೋಂತಹ ರಾಗಿ ಹಿಟ್ಟು, 3 ಮಿಕ್ಸಿಲಿ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ದೋಸೆಗೆ. ಅದಕ್ಕೆ ಕೊತ್ತಂಬರಿ, ಸ್ವಲ್ಪ ಉಪ್ಪು ರುಬ್ಬಬೇಕಾದ್ರೇ ಹಾಕ್ಕೊಂಡಿದ್ದೆ. ಮಾಮೂಲಿ ದೋಸೆ ಮಾಡ್ತೀವಲ್ಲ ಅದೇ ಥರನೇ ಅದೇ ಅಳತೆಯಲ್ಲಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ದೀನಿ. ಏನಕ್ಕೆ ಅಂದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೆ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಹಾಕೊಬೋದು. ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಅವರಿಗೆ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ನಾನು, ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಂತ ಹೇಳಿ. ಹಾಗೆಯೇ ಇವತ್ತು ಚಟ್ನಿ, ಅದ್ರ ಕಾಂಬಿನೇಷನ್ನಾಗಿ ಕಡಲೆದು ಚಟ್ನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿನೂ ಕೂಡ ಹೌದು. ಅಕ್ಕಿ ಮತ್ತು ಗೋಧಿ, ರಾಗಿ 3 ಮಿಕ್ಸ್ ಮಾಡಿರೋಂಥ ದೋಸೆ. ಸೂಪರಾಗಿರುತ್ತೆ ದೋಸೆ. ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಚಟ್ನಿನೂ ಮಾಡ್ಕೊತಾ ಇದ್ದೆ ನೋಡಿ. ಇದಕ್ಕೆ ಮಾಮೂಲಿ ಎಲ್ಲರೂ ಚಟ್ನಿ ಮಾಡೋ ಥರನೇ ಕೊತ್ತಂಬರಿ ಮತ್ತು ಕರಿಬೇವು, ಹುಣಸೆಹಣ್ಣು, ಕಡಲೆಕಾಯಿ ಎಲ್ಲ ಹಾಕಿ ಮಾಡಿಕೊಂಡೆ. ಹಾಗೆ ತಿಂಡಿ ಕೂಡ ಮಾಡಿದೆ ಇವತ್ತು. ತಿಂಡಿ ಮಾಡಬೇಕಾದ್ರೇ ಅಡುಗೆ ಕೂಡ ಮಾಡಿದೆ ಇವತ್ತು. ಟೊಮೊಟೊ ಸಾಂಬಾರು ಮಾಡಿ ಅಡುಗೆ ತಿಂಡಿ ಎಲ್ಲ ಒಂದೇ ಸಲ ಮಾಡೋದ್ರಿಂದ ಅಡುಗೆ ಆಯಿತು. ಹಾಗೆ ಶುಕ್ರವಾರಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮನೆಯೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನೋಡಿ, ಸೋಫಾ ಎಲ್ಲ ಹೀಗೇ ಕ್ಲೀನ್ ಮಾಡೋದು. ಡೈಲಿನೂ ಅಷ್ಟೇ, ಸೋಫಾ ಎಲ್ಲ ಧೂಳೆಲ್ಲ ಒರೆಸಿ ಬಟ್ಟೆಯನ್ನು ಹಾಕ್ತೀನಿ. ಸೋಮವಾರ ಮಾತ್ರ ಫುಲ್ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತೀನಿ. ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡೋದ್ಮೇಲೆ ಸ್ವಲ್ಪ ಮಗ್ಗು ಬಿಡಿಸ್ಕೊಳ್ಳೋಣ ಅಂತೇಳಿ ಬಿಡಿಸ್ಕೊತಾ ಇದ್ದೀನಿ. ಮಲ್ಲೆ ಮಗ್ಗು. ಅಮ್ಮಂಗೂ ಕೂಡ 2 ದಿವಸದಿಂದ ಹುಷಾರಿಲ್ಲ, ಹಾಗಾಗಿ ಮಗ್ಗು ಅವರೇನು ಎತ್ತಿಲ್ಲ. ಇಲ್ಲಾಂದರೆ ಅವರೇ ಎತ್ತುತ್ತಾರೆ, ಮಗ್ಗುನ ಎತ್ತಿ ಕಟ್ಟಿಡ್ತಾರೆ. ಇವಾಗ ನಾನೇ ಎತ್ತಾ ಇದ್ದೀನಿ ಮಗ್ಗನ್ನು. ಮಗ್ಗು ಎತ್ತಿಟ್ಟು ಸ್ವಲ್ಪ ಅಕ್ಕಿನೂ ಮಾಡ್ಕೊಬೇಕಿತ್ತು. ಹಾಗೆಯೇ ಮಗ್ಗನ್ನೆಲ್ಲ ಎತ್ತಿಟ್ಟು ಅಕ್ಕಿನೂ ಮಾಡ್ಕೊತಾ ಇದ್ದೆ. ಟೈಮು 4:15 ಆಯಿತು. ಮಕ್ಕಳನ್ನು ಕೂಡ ವ್ಯಾನ್ ಬರೋ ಟೈಮ್ ಆಯಿತು. ಮಗನಿಗೂ ಕೈ ಹುಷಾರಿಲ್ಲ, ಹಾಗೆ ಮಳೆ ಬೇರೆ ಬರ್ತಾ ಇತ್ತಲ್ಲ, ಹಾಗಾಗಿ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಬಂದು ಸಂಜೆ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದೆ. ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ನನ್ನ ಸ್ನೇಹಿತರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲೇ ಇದೂ ಅಷ್ಟೇ, ನಿನ್ನೆ ಫಿಶ್ ಸಾಂಬಾರು ಮಾಡಿದ್ವಲ್ಲ, ಬಂದಿರಲಿಲ್ಲ. ಹಾಗಾಗಿ ಇವತ್ತು ಬಂದಿತ್ತು, ಅದಕ್ಕೆ ಫಿಶ್ ಸಾಂಬಾರು ಹಾಕಿ ಅನ್ನ ಹಾಕಿದ್ದೆ. ಹಾಗೆ ಮಕ್ಳಿಗೂ ಕೂಡ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸ್ನ್ಯಾಕ್ಸ್ ಏನೂ ಇರಲಿಲ್ಲ. ನಾನು 3 ಬಟ್ಲಷ್ಟು
ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಮೈದಾ ಹಿಟ್ಟು, ಸಕ್ಕರೆನೂ ಅಷ್ಟು ಅದಕ್ಕೆ 1.5 ಬಟ್ಲಷ್ಟು ಸಕ್ಕರೆನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. 1.5 ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಇರಬೇಕು, ಹಾಗೆಯೇ ಸ್ಕೂಲಿಗೂ ಕೂಡ ಕಳಿಸ್ಬೋದು ಸ್ನ್ಯಾಕ್ಸ್ನ. ಹಾಗಾಗಿ ಮನೆಯಲ್ಲೇ ಮಾಡ್ಬೋದು, ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಕೂಡ ಹಾಕಿದ್ದೀನಿ. ಏಲಕ್ಕಿ, 1-2 ಸ್ಪೂನು ತುಪ್ಪ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ನೋಡಿ, ಈ ಥರ ಉಂಡೆ ಮಾಡಿದ್ರೆ ಉಂಡೆ ಆಗಬೇಕು. ನಾನು ಈ ಥರ ಆಗೋದಕ್ಕೆ 3 ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ದೀನಿ ಇದನ್ನು ಹಾಲಿಂದ ಕಲಿಸ್ತಾ ಇದ್ದೀನಿ. ಹಾಲು ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಇದನ್ನು ಕಲಿಸ್ಬೇಕು, ಇಲ್ಲಾಂದರೆ ತೆಳು ಆಗಿಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ನಾನು ಕಲಸಿಟ್ಟಿದ್ದೀನಿ. ಹಾಗೆ ಇನ್ನೊಂದಕ್ಕೆ 1 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು 1/4 ಬಟ್ಲಷ್ಟು ಮೈದಾ, ಉಪ್ಪು ಮತ್ತು ಎಳ್ಳು ಹಾಕಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆನ ಹಾಕಿ ಕಲಿಸ್ಬೇಕು. ಫಸ್ಟ್ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಣ್ಣೆನ. ನಾನು ಸ್ವಲ್ಪ ಸ್ಪೂನಲ್ಲೇ ಮಿಕ್ಸ್ ಮಾಡಿ ನಂತರ ಕೈಲನ್ನೇ ಮಿಕ್ಸ್ ಮಾಡಿದೆ. ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಚೆನ್ನಾಗಿ ಎಣ್ಣೆ ಎಲ್ಲ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಕೈನಲ್ಲೇ ಮಿಕ್ಸ್ ಮಾಡಿದೆ. ಇದಕ್ಕೆ ನೀರು ಅಷ್ಟೇ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು, ಇಲ್ಲಾಂದರೆ ತೆಳು ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಈ ಥರ ಕಲಸಿಟ್ಟಿದ್ದೀನಿ. ಇದು 1 ಗಂಟೆಯಷ್ಟು ನೆನೆಯೋಕ್ಕೆ ಬಿಡಬೇಕು. ಇದು ಮತ್ತು ಶಂಕರಪಾಳಿ ಮಾಡ್ತಾಯಿದ್ದೀನಲ್ಲ, ಅದನ್ನು ಕೂಡ 1 ಗಂಟೆಯಷ್ಟು ನೆನೆಸೋಕೆ ಬಿಡಬೇಕು. 1 ಗಂಟೆ ಆದಮೇಲೆ ನೋಡಿ ಚೆನ್ನಾಗಿ ನೆಂದಿತ್ತು. ಅದನ್ನು ಚೆನ್ನಾಗಿ ಅರೆದು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ತೀರಾ ದಪ್ಪನೂ ಬೇಡ, ತೀರಾ ತೆಳುನೂ ಬೇಡ, ಒಂದು ಮೀಡಿಯಮಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಷ್ಟು ದಪ್ಪ ನಾನು ಅರೆದಿದ್ದೀನಿ. ಅರ್ಧಾದ್ಮೇಲೆ ಸೈಡೆಲ್ಲ ತೆಗಿತಾ ಇದ್ದೀನಿ ಚಾಕುನಲ್ಲಿ ಕಟ್ ಮಾಡಿ. ಇದಕ್ಕೆ ತುಪ್ಪ ಹಾಕಿದ್ದೀವಲ್ಲ, ಚೆನ್ನಾಗಿ ತಿರ್ಗಾ ಏನು ಎಣ್ಣೆ ಅಂಶ ಎಲ್ಲ ಅದರಲ್ಲೇ ಇರುತ್ತಲ್ಲ, ಹಾಗಾಗಿ ಎಣ್ಣೆ ಏನು ತಿರ್ಗಾ ಹಾಕ್ಕೊಂಡಿಲ್ಲ. ಮೈದಾ ಹಸಿಟ್ಟನ್ನು ಕೂಡ ನಾನು ಹಾಕ್ಕೊಂಡು ಇದನ್ನು ಅರ್ದಿಲ್ಲ, ಹಾಗೆಯೇ ಅರೆದು ಕಟ್ ಮಾಡ್ತಾಯಿದ್ದೀನಿ. ಇಷ್ಟು ಮಂದ ಇದೆ ಇದು. ಇದನ್ನು ಎಣ್ಣೆನೂ ಹಾಗೆ ಕಾಯೋಕೆ ಇಟ್ಕೊಂಡಿದ್ದೆ. ಒಂದು ಮೀಡಿಯಮ್ ಉರಿನಲ್ಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ತೀರಾ ಜಾಸ್ತಿ ಉರಿನೂ ಇಟ್ಕೊಬಾರ್ದು, ಒಂದು ಮೀಡಿಯಮ್ನಲ್ಲಿ ಇಟ್ಟು ಮಾಡ್ಕೊಬೇಕು. ಹಾಗೆ ಶಂಕರಪೋಳಿನೂ ಆಯಿತು, ಸ್ವೀಟು ಮುಗೀತು. ಹಾಗೆಯೇ ಬಿಸ್ಕೆಟ್ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ವಲ್ಲ, ಅದು ಕಲಸಿಟ್ಟಿದ್ನಲ್ಲ, ಅದನ್ನು ಕೂಡ ಲಟ್ಟಣಿಗೆಯಲ್ಲಿ ಅರೆದ್ಬಿಟ್ಟು ಅದನ್ನು ಕೂಡ ಒಂದು ಇದರಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕಟ್ ಮಾಡಿದ್ದೀನಿ. ಕಟ್ ಮಾಡಿ ನಾನು ಬಾಕ್ಸಿನ ಬಾಯಿ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡಬೇಕು, ಇಲ್ಲ ಅಂದರೆ ಲೋಟದಲ್ಲಿ ನಾನು ಕಟ್ ಮಾಡಿದ್ದೀನಿ. ಈ ಥರ ತೀರಾ ದಪ್ಪನೂ ಬೇಡ ಮತ್ತು ತೆಳುನೂ ಬೇಡ. ಕಟ್ ಮಾಡಿ ಈ ಥರ ಉಬ್ಬಬಾರ್ದು ಅಂತ ಹೇಳಿದ್ರೆ ಈ ಥರ ಸ್ಪೂನಲ್ಲಿ ಅದನ್ನು ಹೋಲ್ ಮಾಡಿದ್ರೆ ಪೂರಿ ಥರ ಬರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ
ಈ ಥರ ಹೋಲ್ ಮಾಡಿ ಎಣ್ಣೆಲಿ ಕರೆದಿದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಹಾಗೇ ಫ್ರೈ ಮಾಡಿದ್ದೀನಿ ನೋಡಿ. ಈ ಥರ ಉಬ್ಬೋದಿಲ್ಲ ಆ ಥರ ಹೋಲ್ ಮಾಡಿದ್ರೆ. ಬಿಸ್ಕೆಟ್ ಅಂತೂ ಸ್ನ್ಯಾಕ್ಸಿಗೆ ಸೂಪರಾಗಿರುತ್ತೆ. ಮಕ್ಕಳು ಕೂಡ ಸಂಜೆ ಹೊತ್ತು ಸ್ಕೂಲಿಂದ ಬಂದಾಗ ಈ ಕುರ್ಕುರೆ ಆ ಥರ ಎಲ್ಲ ತಿಂತಾರಲ್ಲ, ಅದ್ರ ಬದಲು ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ ಹೌದು. ನೋಡಿ ಶಂಕರಪಾಳಿನೂ ರೆಡಿಯಾಗಿದೆ. ಉಪ್ಪು ಆಗಿರುವಂತಹ ಸ್ವಲ್ಪ ಸಿಹಿ ಮತ್ತು ಉಪ್ಪು ಆಗಿರುವಂಥ ಬಿಸ್ಕೆಟು ಕೂಡ ರೆಡಿ ಇದೆ. ಈ ಥರ ಕ್ರಿಸ್ಪಿ ಆಗಿರುತ್ತೆ ಸ್ವೀಟು. ನೋಡಿ ಶಂಕರಪಾಳಿ ಅಂತೂ ಸೂಪರಾಗಿ ಬಂದಿದೆ, ಕ್ರಿಸ್ಪಿ ಆಗಿದೆ. ಬಿಸ್ಕೆಟು ಅಷ್ಟೇ ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.